ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು TRC ಹೊಸ ಗೋದಾಮಿನಲ್ಲಿ ನಡೆಯುತ್ತಿರುವಂತಹ ಡೇರೆ ಮೇಳಕ್ಕೆ ಹೋಗಿದ್ದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು. ಹಾಗೆ ನಾಳೆ ಕೂಡ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ವಿಸಿಟ್ ಮಾಡೋ ಮನಸ್ಸಿದ್ರೆ ಖಂಡಿತ ಹೋಗಿ. ನಿಮಗೆ ಬೇಕಾದಂತಹ ಅನೇಕ ಗಿಡಗಳು ಅಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಬೇರೆ ಗಿಡಗಳು ತುಂಬ ವೆರೈಟಿ ಇದೆ, ಆದರೆ ಯಾವುದು ಕೂಡ ಹೂ ಬಿಟ್ಟಿರಲಿಲ್ಲ. ಅವರು ತೋರಿಸಿದಂಥ ಫೋಟೋದಲ್ಲಿ ನೋಡೇ ನೀವು ಅದನ್ನು ಪರ್ಚೇಸ್ ಮಾಡಬೇಕು. ಹಾಗೆ ಅನೇಕ ಶೋ ಗಿಡಗಳು ಕೂಡ ಇದೆ, ತುಂಬಾ ವೆರೈಟಿಗಳಿವೆ. ಹಾಗೆ ಕಡಿಮೆ ಪ್ರೈಸ್ ಕೂಡ ಇದೆ. ಸ್ಟಾರ್ಟಿಂಗ್ ಒಂದು 20 ರುಪೀಸಿಂದನೇ ನಿಮಗೆ ಗಿಡಗಳು ಸಿಗುತ್ತೆ. ಹಾಗೆ ತುಂಬ ವೆರೈಟಿ ಕೂಡ ಇದೆ. ಗುಲಾಬಿ ಗಿಡಗಳು ಕೂಡ ಇದೆ. ಹಾಗೆ ಅನೇಕ ಶೋ ಗಿಡಗಳು, ತಾವರೆ ಗಿಡಗಳು, ನೀರಿನಲ್ಲಿ ಹಾಕಿಡುವಂಥದ್ದು, ಹಾಗೆ ಉಪ್ಪಿನಕಾಯಿ, ಚಿಪ್ಸ್, ಇನ್ನಿತರ ಚಾಕ್ಲೇಟ್ಗಳು, ತುಂಬ ವೆರೈಟಿಗಳು ಕೂಡ ನೋಡೋಕ್ಕೆ ಸಿಗುತ್ತೆ. ಹಾಗೆ ಸೇವಂತಿಗೆ ಗಿಡ, ಡೇರೆ ಗಿಡದಲ್ಲೇ ತುಂಬ ವೆರೈಟಿ. ಹಾಗೆ ಕೊಟ್ಟೆಯಲ್ಲಿ ಹಾಕಿ ಅವರು ಪೂರ್ತಿಯಾಗಿ ರೆಡಿ ಮಾಡಿರುವಂತಹ ಡೇರೆ ಗಿಡಗಳು ಸಿಗುತ್ತೆ. ಹಾಗೆ ನಿಮಗೆ ಹೆಣೆಯ ರೀತಿ ಕೂಡ ಸಿಗುತ್ತೆ. ಕೊಟ್ಟೆಯಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ. ಹಾಗೆ ಹೆಣೆ ರೀತಿಯಾಗಿರ್ಬೋದು, ಅವರು ಕಟ್ ಮಾಡ್ಕೊಂಡು ತಂದಿರುವಂಥ ಪೀಸ್ಗಳಿಗೆ ತುಂಬ ಕಡಿಮೆ ಇದೆ. 20 ರುಪೀಸಿಂದನೇ ಸ್ಟಾರ್ಟಿಂಗ್ ಇದೆ. ತುಂಬಾ ವೆರೈಟಿ ಇದೆ. ಹಾಗೆ ಅವರು ಫೋಟೋದಲ್ಲಿ ನಿಮಗೆ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಹೋಗಿ ನಿಮಗೆ ಬೇಕಾದ ಗಿಡಗಳನ್ನು ಪರ್ಚೇಸ್ ಮಾಡಿ ತಗೊಬನ್ನಿ. ಕಾರ್ಯಕ್ರಮ ನಾಳೆ ಕೂಡ ಇರುತ್ತೆ. ಹಾಗೆ ನಾವು ಹೋದಾಗ ಜಾಸ್ತಿ ಸ್ಟಾಲ್ಗಳು ಇರಲಿಲ್ಲ, ಇನ್ನೂ ಬರ್ತಾ ಇದ್ರು. ಸೊ ನಾಳೆ ತುಂಬಾ ಸ್ಟಾಲ್ಗಳು ಬರ್ಬೋದು ಅಂತ ಅನಿಸುತ್ತೆ. ಹಾಗೆ ತುಂಬಾ ಗಿಡಗಳು ಇದ್ವು, ತುಂಬಾ ವೆರೈಟಿ ಕೂಡ ಇದ್ವು. TRC ಹೊಸ ಗೋದಾಮು ಅಂದರೆ TSS ಇರುವಂತಹ ರೋಡಲ್ಲೇ ಆಗುತ್ತೆ. ತುಂಬ ಜನರಿಗೆ ಕನ್ಫ್ಯೂಸ್ ಇತ್ತು. ಯಾಕೆ ಅಂದರೆ ಯಾರಿಗೂ ಅಷ್ಟೊಂದು ಈ ಒಂದು ಕಾರ್ಯಕ್ರಮದ ಮಾಹಿತಿ ಗೊತ್ತಿರಲಿಲ್ಲ. ತುಂಬ ಜನರಿಗೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. TSS ಹತ್ರ ಹೋಗಿ ನೀವು ಕೇಳಿದರೆ ಖಂಡಿತ ನಿಮಗೆ ಡೇರೆ ಮೇಳ ಎಲ್ಲಿ ನಡೀತಾ ಇದೆ ಅಂತ ತಿಳಿಸ್ತಾರೆ. TRC ಹೊಸ ಗೋದಾಮಿನ ಹತ್ತಿರ ಆಗುತ್ತೆ ಇದು. ಕಾರ್ಯಕ್ರಮದಲ್ಲಿ ತುಂಬಾ ಸ್ಟಾಲ್ಗಳು ಬಂದಿದ್ದರು. ಸುಮಾರು ಒಂದು 20ರಿಂದ 25 ಸ್ಟಾಲ್ಗಳು ನಾನು ಹೋದಾಗಲೇ ಇತ್ತು. ತುಂಬಾ ವೆರೈಟಿ ಹೂಗಳಿದ್ವು, ತುಂಬಾ ವೆರೈಟಿ ತಿಂಡಿಗಳಿದ್ವು. ಹಾಗೆ ನನಗೆ ತುಂಬ ವಿಶೇಷ ಅಂತ ಕಂಡಿದ್ದು ಮಣಿಗಳಿಂದ ಮಾಡಿದಂತಹ ಆರತಿ ಕಟ್ಟಾಗಿರ್ಬೋದು, ಹಾಗೆ ವರ್ಗಾಯಿ, ಈ ರೀತಿ ತುಂಬ ವೆರೈಟಿಗಳು ಕೂಡ ಇದ್ವು. ಹಾಗೆ ಹೋಮ್ ಮೇಡ್ ಚಾಕ್ಲೇಟ್ಗಳು, ಹಾಗೆ ಇನ್ನೂ ಅನೇಕ ಗಿಡಗಳು ಕೂಡ ಇದ್ವು. ನೋಡ್ತಾ ಇರ್ಬೋದು, ನಾನು ನಿಮಗೆ ಡೀಟೇಲ್ ಆಗಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ವೆರೈಟಿಗಳು ಇದ್ವು ಅಂತ. ಹಾಗೆ ನಾನಾ ಥರದ ತಾವರೆ ಗಿಡಗಳು ಕೂಡ ಇದ್ವು. ಅದು ಕೂಡ ತುಂಬಾ ವಿಶೇಷ ಅಂತ ಅನ್ನಿಸ್ತು. ತುಂಬ ವೆರೈಟಿಗಳು ಇದ್ವು. ನಿಮಗೆ ಹೋದರೆ ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟೊಂದು ವೆರೈಟಿಗಳಿದ್ವು, ಅಷ್ಟೊಂದು ಗಿಡಗಳಿದ್ವು. ತುಂಬಾ ಚೆನ್ನಾಗಿ ಕೂಡ ಇತ್ತು. ನಿಮಗೆ ಇಷ್ಟ ಆದರೆ ಖಂಡಿತ ಹೋಗಿ. ನಾಳೆ ಕೂಡ ಇರುತ್ತೆ. ನಿಮಗೆ ಹೂವಿನ ಗಿಡಗಳ ಪ್ರಿಯರಾಗಿದ್ದರೆ ಖಂಡಿತ ವಿಸಿಟ್ ಮಾಡಿ. ಕಡಿಮೆ ಬಜೆಟ್ಗೆ ನಿಮಗೆ ಸುಂದರವಾದ ಗಿಡಗಳನ್ನು ನಿಮ್ಮ ಮನೆಗೆ ತಗೊಂಡು ಬರ್ಬೋದು. ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿಗಳು ಇದ್ವು ಅಂತ. ತುಂಬಾ ಚೆನ್ನಾಗಿತ್ತು. ನಾನಾ ಥರದ ಗಿಡಗಳಿದ್ವು, ಕಡಿಮೆ ಪ್ರೈಸಿಗೆ ಕೂಡ ಇದೆ. ಖಂಡಿತ ಹೋಗಿ ತಗೊಳ್ಳಿ, ವಿಸಿಟ್ ಮಾಡಿ. ನೋಡ್ತಾ ಇರ್ಬೋದು, ನೋಡಿ ಎಷ್ಟೊಂದು ಜನರು ಬಂದಿದ್ರು ಅಂತ. ತುಂಬ ಜನರು ಬಂದಿದ್ರು. ಬೆಳಗ್ಗೆ ಸುಮಾರು 10:30ಇಂದನೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಎಲ್ಲವನ್ನು ಖರೀದಿ ಮಾಡ್ತಾ ಇದ್ರು. ತುಂಬಾ ಜನ ಬಂದಿದ್ರು. ಯಾಕೆ ಅಂದರೆ ತುಂಬ ವೆರೈಟಿ ಗಿಡಗಳಿರೋದ್ರಿಂದ ತುಂಬ ಖರೀದಿ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ರು. ನಿಮಗೆ ಹೂವಿನ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ. ನೋಡ್ತಾ ಇರ್ಬೋದು, ನಿಮಗೆ ಡೀಟೇಲ್ ಆಗಿ ಎಲ್ಲ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ಸ್ಟಾಲ್ಗಳು ಇರೋದ್ರಿಂದ ವಿಡಿಯೋ ಕೂಡ ತುಂಬ ಲೆಂತಿ ಆಗ್ತಾ ಇದೆ. ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ವೆರೈಟಿಗಳು ಇವೆ ಅಂತ. ಬಾಗಿಲು ತೋರಣಗಳಾಗಿರ್ಬೋದು, ವರ್ಗಾಯಿ, ಹಾಗೆ ಬಟ್ಟಲುಗಳು, ಈ ರೀತಿ ನಾನಾ ವಿಧಗಳು ಕೂಡ ಇದ್ವು. ಎಷ್ಟೊಂದು ವೆರೈಟಿ ಹೂಗಳು ಇದೆ ಅಂತ ಕೂಡ ನೋಡಿ. ಶೋ ಗಿಡಗಳು ತುಂಬಾ ಇದ್ವು, ಚೆನ್ನಾಗಿರೋ ಅಂಥದ್ದು. ನೀವು ನೋಡಿರೋದಂತಹ ಡೇರೆ ಕಲರ್ ಕೂಡ ನಿಮ್ಮ ಮನೆಯಲ್ಲಿರೋ ಇಲ್ಲದೇ ಇರುವಂತಹ ಗಿಡಗಳು ಕೂಡ ಇವೆ.
ನಿಮಗೆ ಇಷ್ಟ ಆದರೆ ತಗೊಬನ್ನಿ. ಎಷ್ಟೊಂದು ಗಿಡಗಳಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಜನ ಸ್ಟಾಲ್ ಹಾಕಿದ್ರು. ಇನ್ನೂ ಅನೇಕ ಸ್ಟಾಲ್ಗಳು ಬರುವುದು ಕೂಡ ಇದೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಇಷ್ಟೇ ನಿಮಗೆ ನೋಡೋಕೆ ಸಿಗ್ತಾ ಇರೋದು. ನಾಳೆ ಇನ್ನಷ್ಟು ಸ್ಟಾಲ್ಗಳು ಬರುತ್ತಾ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾಳೆ ಖಂಡಿತ ಹೋಗಿ. ನಾಳೆನೇ ಲಾಸ್ಟ್ ಡೇಟು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮಾತ್ರ ಓಪನ್ ಇರುತ್ತೆ. ಸೊ ಆ ಸಮಯದಲ್ಲಿ ನೀವು ಹೋಗಿ ಬನ್ನಿ. ತುಂಬಾ ವೆರೈಟಿ ಗಿಡಗಳನ್ನು ನಿಮಗೆ ಬೇಕಾದದ್ದನ್ನು ಮನೆಗೆ ಪರ್ಚೇಸ್ ಮಾಡಿ ತಗೊಬರ್ಬೋದು. ತುಂಬಾ ಚೆನ್ನಾಗಿತ್ತು. ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಾಯಿತು. ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿಗಳು ನಿಮಗೆ ನೋಡೋಕೆ ಸಿಗ್ತಾ ಇದೆ ಅಂತ. ಹಾಗೆ ಕಡಿಮೆ ಪ್ರೈಸಿಗೆ ಕೂಡ ಇದೆ. ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಪ್ರೈಸ್ ಕೂಡ ಹಾಕಿಲ್ಲ. ತುಂಬ ಕಡಿಮೆ ಪ್ರೈಸಿಗೆ ಗಿಡಗಳನ್ನು ಮಾರ್ತಾ ಇದ್ರು. ದಾಸವಾಳದ ಗಿಡ ತುಂಬ ವೆರೈಟಿ ಇದೆ. ನಾವು ಕೂಡ ಒಂದೆರಡು ಗಿಡಗಳನ್ನು ತಗೊಂಡು ಬಂದ್ವಿ. ಯಾಕೆ ಅಂದರೆ ತುಂಬಾ ನೋಡದೇ ಇರುವಂಥ ವೆರೈಟಿ ದಾಸವಾಳ ಗಿಡ ಕೂಡ ಇದೆ ನಿಮ್ಮ ಮನೆಯಲ್ಲಿ ಇರದೇ ಇರುವಂಥದ್ದು. ನಿಮಗೆ ಇಷ್ಟ ಆದರೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ ಬನ್ನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಈಗಾಗಲೇ ಬಂದಿದ್ದಾರೆ ಅಂತ. ತುಂಬಾ ಗಿಡಗಳು ಇದ್ವು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಾಳೆ ಲಾಸ್ಟ್ ಡೇಟು, ಹೋಗಿ ಬನ್ನಿ. ಕಾರ್ಯಕ್ರಮ ನಾಳೆನೇ ಮುಗಿಯುತ್ತೆ. ಹಾಗಾಗಿ ಈಗಲೇ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಬಂದು ಎಷ್ಟೊಂದು ಪರ್ಚೇಸ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಕೂಡ ಇದೆ. ತುಂಬಾ ಜನರು ಬಂದಿದ್ದರು. ಕಾರ್ಯಕ್ರಮ ಜಸ್ಟ್ ಸ್ಟಾರ್ಟ್ ಆಗಿರೋದು, ಆದರೂ ಕೂಡ ಎಷ್ಟೊಂದು ಜನರು ಬಂದಿದ್ರು ಅಂತ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಗಿಡಗಳಿತ್ತು. ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದು ತಾವರೆ ಗಿಡ. ಒಂದು ಸುಂದರವಾದ ನಾನಾ ಥರದ ತಾವರೆ ಗಿಡಗಳು ಕೂಡ ಇದ್ವು. ನೋಡ್ತಾ ಇರ್ಬೋದು ಮನೆಯಲ್ಲಿ ಇರುವಂತಹ ಐಟಮ್ಗಳನ್ನು ಕೂಡ ತಂದಿದ್ರು. ಉದಾಹರಣೆಗೆ ಚಿಪ್ಸ್ಗಳಾಗಿರ್ಬೋದು, ಲಿಂಬು, ಹಾಗೆ ಉಪ್ಪಿನಕಾಯಿ, ಹಾಗೆ ಇನ್ನೂ ಅನೇಕ ಲಾಡು, ಹೀಗೆ ಅನೇಕ ಮನೆಯಲ್ಲಿ ಮಾಡಿದ ಸಿಹಿ ತಿನಿಸುಗಳು, ಹಾಗೆ ಚಿಪ್ಸ್ಗಳು, ಈ ರೀತಿ ತುಂಬ ಐಟಮ್ಗಳು ಕೂಡ ಇದ್ವು. ನಿಮಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಕಡಿಮೆ ರೇಟಿಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇದೇ ರೀತಿ ಅನೇಕ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಇರ್ತೀನಿ ಆಗಾಗ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಇನ್ನೂ ಅನೇಕ ವ್ಲಾಗ್ಗಳು ನನ್ನ ಚಾನಲ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಎಲ್ಲವನ್ನೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಅದನ್ನು ಇತರರಿಗೆ ಕೂಡ ಶೇರ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನನಗೆ ಇನ್ನಷ್ಟು ಈ ರೀತಿಯ ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಹುರುಪು ಕೂಡ ಬರುತ್ತೆ. ಥ್ಯಾಂಕ್ ಯು.